ವಿಧಾನಸಭೆ ಚುನಾವಣೆ ಫಲಿತಾಂಶದ ಬಳಿಕ ಮಂಕಾಗಿದ್ದಂಥ JDS ಕುಮಾರಣ್ಣ ಗೆಲ್ತಿದ್ದಂಗೆ ಕೇಂದ್ರ ಸಚಿವರಾಗ್ತಿದ್ದಂಗೆ ಹೊಸ ಜೋಶ್ ಬಂತು. ಎಷ್ಟು ಪ್ಲಸ್ ಆಗ್ತಾರೆ ಈಗ ಕುಮಾರಣ್ಣ ಅಂದ್ಕೋತೀರ ಕೇಂದ್ರ ಸಚಿವರಾಗಿ? ಪಕ್ಷಕ್ಕೆ ಒಂದು ಇದು ಅಷ್ಟೇ ಸರ್. ಅದು ಓಕೆ, ಅಲ್ಲಿ ಸೆಂಟ್ರಲ್ ಅಲ್ಲಿ ಇದ್ದಾರೆ, ನಮ್ಮವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ, ಕುಮಾರಣ್ಣ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ ಅನ್ನೋದು ಒಂದು ಎಲ್ಲದಕ್ಕೂ ನಾವು ಮುಟ್ಟಿ ಮಾತಾಡ್ಸಕ್ ಆಗಲ್ಲ, ಸಾಧ್ಯ ಇಲ್ಲ ಸರ್ ಎಲ್ಲರೂ. ಅಲ್ಲಾಂದ್ರೆ ಅಲ್ಲಿ ಒಬ್ಬ ನಮ್ಮ ವ್ಯಕ್ತಿ ಇದ್ದಾರೆ ಅನ್ನೋ ಇದೆ ಅಲ್ಲ, ತೃಪ್ತಿಯ ಸಮಾಧಾನ ಜನಗಳಿಗೆ ಖಂಡಿತ ಇರುತ್ತೆ. ಇವತ್ತಲ್ಲ ನಾಳೆ ಮತ್ತೆ ನಮ್ಮ ಅದನ್ನ ಹೇಳ್ತೀವಲ್ಲ, ಫಿನಿಕ್ಸ್ ಹಾಕಿ ಇದ್ದಂಗೆ ನಮ್ಮ ಪಕ್ಷ ಯಾವಾಗ್ಲೂ ಎದ್ದು ಬರುತ್ತೆ ಅಂತೇಳಿ, ಆ ರೀತಿ ಖಂಡಿತ ಮುಂದಿನ ದಿನದಲ್ಲಿ ಒಳ್ಳೆ ಈಗಲೂ ಸಂಘಟನೆ ಮತ್ತೊಂದು ಕುಮಾರಣ್ಣ ಫೋನ್ ಮಾಡ್ತಾರೆ ಕುಮಾರಸ್ವಾಮಿ ಅವರು? ಮಾತಾಡ್ತೀವಿ, ಹಾಗಿಲ್ಲ ಅವಾಗ ಮೀಟಿಂಗ್ ಕರೀತಿರ್ತಾರೆ ನಮಗೆಲ್ಲ MLAsಗಳಿಗೆ. MLAsಗೆ ಸಪ್ರೇಟ್ ಕರೆದು ಮಾತಾಡ್ತಾರೆ, ಮತ್ತು ಕ್ಯಾಂಡಿಡೇಟ್ಸ್ಗಳು ಇದ್ದವ್ರಿಗೂ ಕರೆದು ಮಾತಾಡ್ತಿರ್ತಾರೆ. ಹಾಗೇನಿಲ್ಲ, ಅದೇ ದೇವ್ರ ದಯದಿಂದ ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯ ಚೆನ್ನಾಗಿ ಕೊಟ್ಟು ಚೆನ್ನಾಗಿ ಇಟ್ಟರೆ ಸಾಕು. ಖಂಡಿತ ಅವರ ಆ ನಿಟ್ಟಿನಲ್ಲಿ ಅವರಿಗೆ ಸ್ವಲ್ಪ ಆರೋಗ್ಯ ಕೈ ಕೊಟ್ಟು, ಇಲ್ಲ ಅಂತ ಹೇಳಿದ್ರೆ ಇನ್ನೂ ಒಳ್ಳೆ ಆಡಳಿತ ಕೊಟ್ಟು ತೋರಿಸ್ತಾ ಇದ್ರು. ಖಂಡಿತ ಆರಾಮಿದ್ದಾರೆ ಅಂತ. ಚೆನ್ನಾಗಿದ್ದಾರೆ ಸರ್. ನಾವು ನೋಡಿದಂಗೆ ಕಲಾಪದಲ್ಲಿ ವಾಗ್ಮಿಗಳು ಒಂದಷ್ಟು ಜನ ಕಡಿಮೆ ಇವತ್ತಿನ ರಾಜಕೀಯ ಅಂತ ಬಂದಾಗ. ಆಕ್ಚುಲಿ ನಿಮ್ಮಲ್ಲಿ ಖುಷಿ ಪಡೋದು ಶರಣಗೌಡ ಕಂದಕೂರ್ ತುಂಬಾ ಅದ್ಭುತವಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಸಮಸ್ಯೆಗಳನ್ನ ಹೊರಗಿಡ್ತಾರೆ. ಈ ವಿಚಾರದಲ್ಲಿ ಕಾಂಗ್ರೆಸ್ಗೆ ಸರಿಯಾಗಿ ಟಕ್ಕರ್ ಕೊಡೋದಕ್ಕೆ ಕುಮಾರಣ್ಣನ್ ಮಿಸ್ ಮಾಡ್ಕೋತಾ ಇದ್ದೀರಾ? ಅವ್ರು ಇದ್ದಿದ್ರೆ ಕೆಲವರು ಹೇಳ್ತಾರೆ, BJP MLAs ಹೇಳ್ತಾರೆ ಸರ್. ಅದೇ ಕೆಲವರೆಲ್ಲ BJP MLAs ಹೇಳ್ಕೋತಾರೆ ಹತ್ರ, ಪಾಪ ಒಪ್ಪನ ಹೇಳಕ್ ಆಗದಿದ್ರು ಕರೆಕ್ಟ್ ಇವತ್ತು ಕುಮಾರಣ್ಣ ಇರ್ಬೇಕಿತ್ತು ಅಸೆಂಬ್ಲಿಯಲ್ಲಿ ಅಂತ ಕೆಲವೊಬ್ರು ಹೇಳ್ತಾರೆ. ಪಾಪ ಹೌದು, ಈಗ ನಿಜ JDS ನ ಮುಂದಿನ ಜನರೇಷನ್ ಬಂದಾಗ ಹುಣಸೂರು ಹರೀಶ್ ಗೌಡ್ರು, ಹಾಸನ ಸ್ವರೂಪ್ ಪ್ರಕಾಶ್, ಶರಣಗೌಡ ಕಂದಕೂರು, ಸಮೃದ್ಧಿ ಮಂಜುನಾಥ್, ಒಂದ್ ರೀತಿ ಹೊಸ ಜನರೇಷನ್. ಅವ್ರಿಗೆಲ್ಲ ಏನ್ ಸಲಹೆ ಕೊಡ್ತೀರಾ ನೀವು ಹಿರಿಯರಾಗಿ? ಹೇಗಾಗ್ಬೇಕು ಪಕ್ಷ ಸಂಘಟನೆ ಅಂತ? ತಾಳ್ಮೆ ಇರಬೇಕು ಅಷ್ಟು ಫಸ್ಟ್, ಅದು ಅತಿ ದೊಡ್ಡ ಶಕ್ತಿ ನಿಮ್ಮಲ್ಲಿ. ತಾಳ್ಮೆ ಇರಬೇಕು ಸರ್. ಒಂದಲ್ಲ ಒಂದ್ ದಿವಸ ಎಲ್ರಿಗೂ ಒಂದು ಒಳ್ಳೆ ದಿನ ಬರುತ್ತೆ, ತಾಳ್ಮೆಯಿಂದ ಹೋಗ್ಬೇಕು ಅಷ್ಟೇ. ಈಗ ಯಾರೇನು ನನಗೆ ನನ್ನಿಂದ ನನ್ನ ಲೀಡರ್ಸ್ಗಳಿಗೆ ಬೇಜಾರಾದ್ರೆ ನಮ್ಮ ಲೀಡರ್ಸ್ಗಳಿಗೂ ನನ್ನ ಬಗ್ಗೆ ತಿಳ್ಕೊಳಕ್ ಸ್ವಲ್ಪ ತಾಳ್ಮೆ ಇರಬೇಕು, ನನಗೂ ನಮ್ಮ ಲೀಡರ್ಸ್ ಬಗ್ಗೆ ತಿಳ್ಕೊಳಕ್ ನಂಗೆ ತಾಳ್ಮೆ ಇರಬೇಕು. ಚೈನ್ ಲಿಂಕ್ ಇದು. ಯಾರು ಸಡನ್ ಆಗಿ ಒಂದೇ ಸರಿ ಡಿಸಿಷನ್ ತಗೊಳ್ಬಾರ್ದು, ಎಲ್ಲರೂ ತಾಳ್ಮೆಯಿಂದ ನೋಡ್ಕೊಂಡು. ರಾಜಕಾರಣ ಹೀಗೆ ಇರುತ್ತೆ ಅಂತಲ್ಲ, ನಾವು ಎಲ್ಲ ಚಕ್ರ, ಅದು ಕೆಳಗೆ ಮೇಲೆ ತಿರುಗ್ತಾನೆ ಇರ್ತೀವಿ. ನಮ್ದು ಬರುತ್ತೆ ಒಂದು ದಿವಸ, ತಾಳ್ಮೆ ಇರಿ ಅಂತ ಹೇಳ್ತಿರ್ತೀವಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.